ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಖಾಸಗಿ ಶಾಲಾ ಏನು ಶಿಕ್ಷಕರ ಸಂಘ ಅದು ಅಸೋಸಿಯೇಟ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈವೇಟ್ ಸ್ಕೂಲ್ ಇನ್ ಆನೇಕಲ್ ತಾಲೂಕು ಇವರ ವತಿಯಿಂದ ಇವತ್ತು ಪ್ರತಿಭಾ ಪ್ರೇರಣೆ ಮತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ 5 ವರ್ಷಗಳನ್ನು ಕೂಡ ಉತ್ತಮವಾಗಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಉತ್ತಮವಾದಂಥ ಒಂದು ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಿ ಅವರಿಗೆ ಪ್ರೇರಣೆ ಕೊಡುವಂಥದ್ದು. ಅದೇ ರೀತಿ ಮಕ್ಕಳಿಗೂ ಕೂಡ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಹೆಚ್ಚಿನ ಒಂದು ಸ್ಫೂರ್ತಿ ತುಂಬಿಸುವಂಥ ಕೆಲಸ. ಅದೇ ರೀತಿಯಾಗಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಕೊಡುವಂಥ ಕೆಲಸವನ್ನು ಇವತ್ತು ಎಲ್ಲ ನಮ್ಮ ಪ್ರೈವೇಟು ಸ್ಕೂಲು ಮ್ಯಾನೇಜ್ಮೆಂಟ್ ಏನಿದೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮ ಸರ್ಕಾರವೂ ಕೂಡ ಅನೇಕ ರೀತಿಯ ಸೌಲಭ್ಯಗಳನ್ನು ಇವತ್ತು ಮಕ್ಕಳಿಗೆ ಎಲ್ಲ ಕೊಡ್ತಾ ಇದೆ. ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಇವತ್ತು ಫೀಸಿಂದ ಹಿಡ್ಕೊಂಡು ಹಾಸ್ಟೆಲ್ ಸೌಲಭ್ಯ ಇರ್ಬೋದು, ಮಧ್ಯಾಹ್ನ ಬಿಸಿಯೂಟ ಇರ್ಬೋದು, ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಸಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಕೊಟ್ಟು ಇವತ್ತು ಶಿಕ್ಷಣ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಪ್ರೈವೇಟ್ನವರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅದು ಮುಂದುವರಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಹಂಸಾ ಸಂಘಟನೆ ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ 5ನೇ ವಾರ್ಷಿಕ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ವಿಶೇಷವಾಗಿ ಏನು ಅತ್ಯುತ್ತಮ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಅತ್ಯುತ್ತಮ ಶಿಕ್ಷಕರು ಅಂತ ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದರಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು 525ಕ್ಕೆ 25, 24, 23 ಪಡೆದಿರ್ತಕ್ಕಂಥ ಅತ್ಯುತ್ತಮ ವಿದ್ಯಾರ್ಥಿಗಳಿಗೂ ಸಹ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಕೆಲವೇ ತಾಲೂಕುಗಳಲ್ಲಿ ಈ ರೀತಿ ಖಾಸಗಿ ಶಾಲೆಗಳ ಒಕ್ಕೂಟ ಇರೋದು ಮತ್ತು ಈ ರೀತಿ ಆಚರಣೆ ಮಾಡ್ತಾ ಇರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗುರುಗಳು ಬಂದಿದ್ದಾರೆ, ಅದೇ ರೀತಿಯಾಗಿ ಪುಟ್ಟಣ್ಣವರು ಬಂದಿದ್ದಾರೆ, ಕೃಷ್ಣೇಗೌಡರು ಬಂದಿದ್ದಾರೆ, ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಾನು ಬಂದು ಸಹ ಈ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದೆ ನಡೆಯಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ಶಿಕ್ಷಕರಿಗೆ ಮತ್ತು ಸಂಘಟನೆಗೆ ನಾವು ಸಹ ಬೆಂಬಲವಾಗಿ ನಿಂತು ಮುಂದಿನ ದಿನಗಳು ಇವ್ರ ಜೊತೆ ಇರ್ತೀವಿ ಅಂತೇಳಿ ನಾನು ಈ ಒಂದು ಸಂಘಟನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ನಾವು ಇದೇನಾಗಿ ಆಗುತ್ತೆ ಅಂದರೆ ಈ ಪಟ್ಟಿ ಜಾಸ್ತಿ ಇದೆ. ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳ್ತಾಯಿದ್ರು ಎಷ್ಟು ನಾವು ಸಾಲ ಮಾಡಿದ್ದಲ್ಲಿ ಇನ್ನೂ ಉಟ್ಕೊಳ್ತಾ ಇರ್ತವೆ ಅಂತ. ಹಾಗಾಗಿ ನಾವು ಮತ್ತು ಪುಟ್ಟಣ್ಣವರು ಮತ್ತು ಮಂತ್ರಿಗಳ ಜೊತೆ ಸೇರಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾಯಿದ್ವಿ. ಮತ್ತು ನಾನು ಸದನದಲ್ಲೂ ಸಹ 2-3 ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿ ಅವನ್ನು ಸಾಲ್ವ್ ಮಾಡಿದ್ವಿ. ಹಾಗಾಗಿ ಶಿಕ್ಷಕರ ಹಿತಕ್ಕಾಗಿ, ಈ ಒಂದು ಶಾಲೆಗಳ ಹಿತಕ್ಕಾಗಿ ಮತ್ತು ನಮ್ಮ ಸರ್ಕಾರದ ಗಮನದಲ್ಲಿಟ್ಕೊಂಡು ಅವ್ರ ಪರ ನಿಲ್ತೀವಿ ಮತ್ತು ಆ ಒಂದು ಏನು ಸಮಸ್ಯೆಗಳ ಬಗೆಹರಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು. ನಾನು 2-3 ಅಂಶಗಳನ್ನು ನಾನು ಇದು ಮಾಡಿದೆ. ಸುಮ್ಮನೆ ಬಂದು ನಾವು ಮಾತಾಡೋದು ಹೋಗೋದು ಅನ್ನೋದಕ್ಕಿಂತ ಈ ಖಾಸಗಿ ಶಾಲೆಗಳಿಗಪ್ಪ 15,000 20,000 ಸ್ಯಾಲ್ರಿ ಬರುತ್ತೆ, ಅವರಿಗೆ ಭದ್ರತೆ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಸಂಘಟನೆಗಳು, ನಾವು ಪದಾಧಿಕಾರಿಗಳು, MLCಗಳು ಸೇರಿ ಸರ್ಕಾರ ಸೇರಿಕೊಂಡು ಏನಾದರೂ ಸಾಧ್ಯ ಆದಷ್ಟೇ ಒಂದು ಅಟ್ಲೀಸ್ಟ್ ಇನ್ಶೂರೆನ್ಸ್ ಕೊಡಿಸೋದು, ಯಾವುದೋ ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾಡಿ 1 ಲಕ್ಷ ಸಾಲ ಕೊಡುವಂಥದ್ದು ಇರ್ಬೋದು ಅವರಿಗೆ. ಅದೇ ರೀತಿಯಾಗಿ ಇನ್ನೂ ಏನಾದರೂ ಸಹ ಹಾಗೆ ಒಂದು ಗೃಹ ನಿರ್ಮಾಣ ಸಂಘಗಳನ್ನು ಮಾಡಿ ಅದರ ಮುಖಾಂತರ ನಿವೇಶನ ಕೊಡೋದು, ಈ ರೀತಿಯಾದಂಥ ಒಂದು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ನನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದೀನಿ. ಕಾಲಿಕದ್ದೆಲ್ಲ ಅವಾಗ ಆಯಿತು. ಹಿಂದೆ ಈಗ ಅತಿಥಿ ಉಪನ್ಯಾಸಕರದ್ದು ಆಗ್ತಾಯಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಲ್ವ, 4 ಅವರ್ ಮಾಡ್ತಾರೆ, 10 ಅವರ್ ಮಾಡ್ತಾರೆ. ಆಮೇಲೆ ಅತಿಥಿ ಉಪನ್ಯಾಸಕರು ಅಂತಂದರೆ 8 ಮಂತ್ಸು, ಈಗ 9 ಮಂತ್ಸು 10 ಮಂತ್ಸ್ ತೊಗೋತಾರೆ. ವರ್ಕ್ಲೋಡ್ ಎಲ್ಲಿದೆಯೋ ಅಲ್ಲಿ ವರ್ಕ್ಲೋಡಿಂದ ತೆಗೆದುಬಿಡ್ತಾರೆ. ಆ ಥರದ ಪರಿಸ್ಥಿತಿ. ಅದಕ್ಕೆ ಈಗ ಅವರೆಲ್ಲರೂ ಕೂಡ ನಾವು ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಿ ಲಾಸ್ಟ್ ಇಯರು ನಿಮ್ಮೆಲ್ಲ ಗೊತ್ತಿರಬೇಕು, ಸ್ಲ್ಯಾಬ್ ಮಾಡಿಸಿ ಎಲ್ಲರೂ ಕೂಡ ಅದನ್ನು ಕೂಡ ಅತಿಥಿ ಉಪನ್ಯಾಸಕರು ಮಾಡಿಸಿದ್ದೀವಿ. ಏನು ಸಮಸ್ಯೆ ಅಂದರೆ ನಮಗೆ ಮೇಯ್ನ್ ಇಂಪಾರ್ಟೆಂಟು ಒಂದು ಖಾಸಗಿ ಶಾಲೆಗಳು ನಡೆಸೋದಕ್ಕೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಧಿಕಾರಿಗಳು. ಎಲ್ಲ ಸರ್ಕಾರಗಳಲ್ಲೂ ಕೂಡ ತುಂಬ ಕ್ರಿಯೇಟ್ ಮಾಡಿ ಒಂದು ಅಟ್ಮಾಸ್ಫಿಯರ್ನ ಹಾಳು ಮಾಡ್ತಾಯಿದ್ದಾರೆ. ಕೆಲವರು ಈ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಈ ಸ್ಯಾಡಿಸ್ಟ್ ನೇಚರು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿಕೃತ ಮನಸ್ಸು.
ಸೊ ಅವ್ರೇನು ಮಾಡ್ತಾರೆ, ಇದೆಲ್ಲನೂ ಕೂಡ ಕೆದಕಿ ತೊಂದರೆ ಮಾಡ್ತಕ್ಕಂಥ ಒಂದು ಒಳ್ಳೆ ಶಾಲೆ ಇದೆ ಅಂದರೆ ಅದನ್ನ ಸರಿಯಾಗಿ ನಡ್ಕೊಂಡು ಹೋಗಿ ಬಿಡೋದಿಲ್ಲ ಸಮಾಧಾನವಾಗಿ. ಇದನ್ನೇ ಕಿರಿಕ್ ಮಾಡೋದೇ ಹೊರತು ಎಲ್ಲಿ ರಿಸಲ್ಟ್ ಇಲ್ಲ ಅಲ್ಲಿ ನೋಡೋದಿಲ್ಲ, ಅಲ್ಲಿ ಸರಿಪಡಿಸೋದಿಲ್ಲ. ಎಲ್ಲಿ ರಿಸಲ್ಟ್ ಇರ್ತದೆ ಅಲ್ಲಿ ತೊಂದರೆ ಮಾಡ್ತಾನೆ ಹೇಳ್ದಲ್ಲ ನಾನು. ಸೊ ಹಾಗಾಗಿ ಇವನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸನ ಮಾಡಬೇಕು. ಈ ದ್ವಿಭಾಷಾ ಮತ್ತು ತ್ರಿಭಾಷಾ ನೀತಿ ಏನಿದೆ ಇದ್ರ ಬಗ್ಗೆ ಸಮೂಲಕರವಾಗಿ ನಾವು ಯೋಚನೆ ಮಾಡ್ತೀವಿ, ಚಿಂತಿಸ್ತೀವಿ. ಎಲ್ಲ ವಿಷಯಗಳನ್ನು ಪರಿಶೀಲನೆ ನಾವು ನೋಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾಕೆಂದ್ರೆ ನಾವೆಲ್ಲ ತ್ರಿಭಾಷಾ ನೀತಿನೇ ಅಳವಡಿಸ್ಕೊಂಡು ನಾವೆಲ್ಲ ಓದಿದ್ದು ಪ್ರೈಮರಿ ಸ್ಕೂಲಿಂದನೂ ಕೂಡ ತ್ರಿಭಾಷಾ ನೀತಿಯನ್ನು ನಾವೆಲ್ಲ ಓದಿದ್ದಲ್ವಾ. ಸೊ ಹಂಗಾಗಿ ಅದರಿಂದ ಒಳ್ಳೆಯದ ಹೊರತು ಕೆಟ್ಟದಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಮಕ್ಕಳುಗಳೆಲ್ಲ. ಆಮೇಲೆ CBSE, ICSE, ಸೆಂಟ್ರಲ್ ಸಿಲೆಬಸ್ಸು, ಇಂಟರ್ನ್ಯಾಷನಲ್ ಸಿಲೆಬಸ್ ಏನಿವೆ ಎಲ್ಲೂ ತ್ರಿಭಾಷಾ ನೀತಿನೇ ಇದೆ ಅವ್ರಿಗೆಲ್ಲರೂ ಕೂಡ. ನಮ್ಮ ಸ್ಟೇಟಿಗೆ ಮಾತ್ರ ನಾವು ದ್ವಿಭಾಷಾ ನೀತಿ ಅಂದರೆ ನಮ್ಮ ಮಕ್ಕಳು ನಾವೇ ಅನ್ಯಾಯ ಮಾಡ್ದಂಗೆ ಅಂತ ನನ್ನ ಭಾವನೆ. ಆದ್ರೂ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ಕೂಡ ಇನ್ನೂ ಕೂಡ ಚಿಂತೆ ಮಾಡ್ತೀವಿ, ಮಾತಾಡ್ತೀವಿ, ಸಮಾಲೋಚನೆ ಮಾಡ್ತೀವಿ. ಭಾಳಷ್ಟು ಜನ ವಿದ್ವಾಂಸರಿದ್ದಾರೆ, ತಿಳಿದವರಿದ್ದಾರೆ. ಮಕ್ಕಳಿಗಂತೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಾವು. ಎಂಥದೇ ಸನ್ನಿವೇಶ ಬರಲಿ, ಯಾರೇ ಅಗೇನೆಸ್ಟ್ ಅವರು ಕೂಡ ಮಕ್ಕಳಿಗೆ ಒಳ್ಳೇದಾಗಬೇಕು. ನಮ್ಮ ರಾಜ್ಯದ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕೆಂದರೆ ಎಲ್ಲ ಎಕ್ಸಾಮ್ ಬರೀಬೇಕಲ್ಲ. ಈಗ ನೀಟ್ ಬಂದಿದೆ, ಎಲ್ಲಿ ಫೈಟ್ ಮಾಡಬೇಕು ಅವರು? ನ್ಯಾಷನಲ್ ಲೆವೆಲ್ ಫೈಟ್ ಮಾಡಬೇಕಲ್ಲ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳುಗಳು ಅಲ್ಲಿ ಎಕ್ಸಾಮ್ ಬರೀಬೇಕು, ಅಲ್ಲಿ ಪಾಸ್ ಆಗಬೇಕು. ಅದಕ್ಕೆ ನಾವು ತಯಾರು ಮಾಡ್ದೇ ನಾವು ಇಲ್ಲೇ ಮಾಡಿದೆ. ದ್ವಿಭಾಷಾ ನೀತಿ ನನಗೆ ಗೊತ್ತಿರೋ ತಮಿಳ್ನಾಡು ಬಿಟ್ಟರೆ ನೆಲ್ಲೂ ಇದ್ದಂಗಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಮಕ್ಕಳು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋಂಥದ್ದು ನಮ್ಮ ಇದು. ಆಮೇಲೆ ಏನು ಖಾಸಗಿ ಶಾಲೆಗಳಿವೆ ಫ್ರೀ ಝೋನ್ ಕ್ರಿಯೇಟ್ ಮಾಡಬೇಕು. ಶಾಲೆ ನಡೆಸೋಕ್ಕೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಶಾಲೆ ನಡೆಸೋಕ್ಕೆ. ಸೊ ಅದನ್ನು ಮಾಡಿಸ್ಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. SSLC ಉತ್ತಮವಾದಂಥ ಏನು ಫಲಿತಾಂಶ ಪಡ್ಕೊಳ್ಬೇಕು ಅಂತ ಹೇಳಿದರೆ ಡಿಸೆಂಬರ್ ಒಳಗಡೆ ಸಿಲೆಬಸ್ಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದರೆ ನೋಡಿ, ಅದೊಂದೇ ಕಾರಣ ಅಲ್ಲ ಸರ್. ಸಿಲೆಬಸ್ಸು ನೀವು ಡಿಸೆಂಬರ್ಲಿ ಹೆಂಗೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಹೇಳಿ? ನೀವು ಪ್ರೈವೇಟಲ್ಲಿ ಮಾಡ್ತಾರೆ, ನೀವು ಡಿಸೆಂಬರ್ಗೆ ಹೇಳೋದು ನವಂಬರ್ಗೆ ಹೇಳೋದು ಮಾಡಿಬಿಡ್ತಾರೆ ಪ್ರೈವೇಟಲ್ಲಿ. ಗೌರ್ಮೆಂಟಲ್ಲಿ ಏನಾಗುತ್ತೆ, ನೀವು ಮೊಟ್ಟೆ ಊಟ ಬೇರೆ ಬೇರೆದೆಲ್ಲ ಇದೆಯಲ್ಲ ಕಾರ್ಯಕ್ರಮಗಳಿವೆ. ಅದಕ್ಕೆ ಡಿ ಗ್ರೂಪ್ ನೌಕರಿಲ್ಲ ಕೊಡೋದಿಲ್ಲ, ಟೀಚರ್ಗಳೇ ತೊಡಗಿಸ್ಕೋಬೇಕು. ಅದಲ್ಲದೆ ಮತದಾರ ಪಟ್ಟಿ ಪರಿಷ್ಕರಣೆ, ಆಮೇಲೆ ಜನಸಂಖ್ಯೆ ಪರಿಷ್ಕರಣೆ, ಅದಲ್ಲದೆ ಜಾತಿ ಸಮೀಕ್ಷೆ ಎಲ್ಲನೂ ಹಾಕೊಂಡು ರುಬ್ಬಿಟ್ಟು ನೀವೆಲ್ಲ ಮುಗಿಸಿ ಅವ್ರು ಹೆಂಗೆ ಮುಗ್ಸೋಕ್ಕೆ ಸಾಧ್ಯ? ಆಮೇಲೆ ಸಬ್ಜೆಕ್ಟ್ ಟೀಚರ್ಗಳಿಲ್ಲ, ಆಯಿತಾ? ಆಮೇಲೆ ಪ್ರೈಮರಿಯಲ್ಲಿ ಗುಣಮಟ್ಟ ಇಲ್ಲ. ಯಾಕೆ ಗುಣಮಟ್ಟ ಇಲ್ಲ ಅಂತಂದರೆ ಅಲ್ಲೇ ಟೀಚರ್ ಇಲ್ಲ, ಸಬ್ಜೆಕ್ಟ್ ಟೀಚರು 1 to 5th ಇದೆ, ಇಬ್ಬರು ಟೀಚರ್ ಅವರೇ. 2 ಕ್ಲಾಸ್ ತಗೊಂಡ್ರೆ 3 ಕ್ಲಾಸ್ ಅವರು ಸುಮ್ಮನೆ ಇರಬೇಕಲ್ಲಿ. ಸೊ ಹಂಗಾಗಿ ನಿಮಗೆ ಅಲ್ಲಿ ಗುಣಮಟ್ಟ ಬರ್ತಾ ಇಲ್ಲ. ಹಾಗಾಗಿ ಎಲ್ಲಿ ನ್ಯೂನತೆ ಇದೆ ಅಲ್ಲಿ ಸರಿಪಡಿಸಿ ಗುಣಮಟ್ಟ ಸುಧಾರಣೆ ಮಾಡಬೇಕೇ ಹೊರತು ಬರೀ ನಾವು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಕೇಳ್ತೀವಿ ಅಂತಂದರೆ ಹೆಂಗಾಗುತ್ತೆ? ಅಪ್ ಟು 9th ಸ್ಟ್ಯಾಂಡರ್ಡ್ ಯಾಕೆ ಕೇಳಲ್ಲ ನೀವು? 9ನೇ ತರಗತಿಯವ್ರು ಏನು ಓದಿದ್ಯಾ ಅಂತ ಯಾಕೆ ಕೇಳೋದಿಲ್ಲ? ಯಾರೂ ಕೇಳೋದಿಲ್ಲ. 8ನೇ ಕ್ಲಾಸಿಗೆ ಬಂದರೆ ಅವ್ರಿಗೆ ಇನ್ನೂ ಕೂಡ ABCD ಗೊತ್ತಿರೋದಿಲ್ಲ, ಗೊತ್ತಿರೋದಿಲ್ಲ, ವಾಕ್ಯ ಬರೆಯೋಕ್ಕೆ ಬರೋದಿಲ್ಲ. ಇದೆಲ್ಲ ಸುಧಾರಣೆ ಆಗಬೇಕಲ್ಲ. ಈಗ ಆ ಕೊರತೆ ಇರೋದ್ರಿಂದ ಯಾಕೆ ತುಂಬೋದಕ್ಕೆ ಸರ್ಕಾರಗಳು ಸರ್ ನಾನು ಹೇಳೋದು ಇದರಿಂದ ತುಂಬಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ಸರ್. ಯಾಕೆ ಅಂತಂದರೆ ಎಲ್ಲ ಊರಲ್ಲೂ ಸ್ಕೂಲವೇ. ಮೊದಲು ಎಲ್ಲ ಊರಲ್ಲೂ ಕೂಡ ಒಂದು ಹುಡುಗ ಇದ್ರೂ ಕೂಡ ಕಾನ್ಸೆಪ್ಟ್ ಎಲ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಮಾಡಿದ್ರು. ಆದರೆ ಇವತ್ತಿನ ದಿನ ಆ ಪರಿಸ್ಥಿತಿ ಇಲ್ಲ. ಈಗ ಒಂದೇ ಹುಡುಗ ಹೆಂಗೆ ಅವನು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಿಸೋಕ್ಕೆ ಸಾಧ್ಯ? ಈಗ ಒಂದು ಕ್ಲಾಸಲ್ಲಿ 5 ಜನ ಮಕ್ಕಳು ಇರೋದಕ್ಕೆ ಒಂದು ಕ್ಲಾಸಲ್ಲಿ 30 ಜನ ಮಕ್ಕಳು ಇರೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಆ ಕಾನ್ಸೆಪ್ಟಲ್ಲಿ ಇವ್ರು ವರ್ಕೌಟ್ ಮಾಡಬೇಕು. ಅದಕ್ಕೆ ನಾನು ಈಗಾಗಲೇ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ಮಧು ಬಂಗಾರಪ್ಪನವ್ರಿಗೆ. ಏನೇನು ಶಾಲೆಗಳಿವೆ ಇವನ್ನೆಲ್ಲವೂ ಕೂಡ ಕೇಂದ್ರೀಕೃತ ಶಾಲೆ ಮಾಡಬೇಕು. ಒಂದು ಗ್ರಾಮೀಣ ಮಟ್ಟದಲ್ಲಿ, ಒಂದು ಹೋಬಳಿ ಮಟ್ಟದಲ್ಲಿ ಮಾಡ್ತಿರೋ, ಪಂಚಾಯತಿ ಮಟ್ಟದಲ್ಲಿ ಮಾಡ್ತಿರೋ, ಅಲ್ಲಿ ಒಂದು ಶಾಲೆನ ಮಾಡಿ, ಒಳ್ಳೆ ಶಾಲೆನ ಅಲ್ಲಿ ಎಲ್ಲ ತರಗತಿಗೂ ಕೂಡ ಸಬ್ಜೆಕ್ಟ್ ಟೀಚರ್ಗಳನ್ನು ಕೊಡಬೇಕು ಪ್ರತಿ ಮಗುಗೆ. ಪೇರೆಂಟ್ಸ್ಗೇನು ಎಲ್ಲ ಅವ್ರಗಳಿಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗುಣಮಟ್ಟ ಬರ್ತದೆ. ಇವ್ರು ನೀವು ಟೀಚರೇ ಕೊಡದೇ ಗುಣಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ಟೀಚರ್ಸ್ ಇದ್ದಾರೆ, ಆದರೆ ಸ್ಕ್ಯಾಟ್ರ್ ಆಗಿದ್ದಾರೆ. ನಮ್ಮೂರಲ್ಲಿ 2 ಮೇಷ್ಟ್ರುಗಳವರೆ, ಒಬ್ಬ ಮೇಷ್ಟ್ರು ಅವರೇ, ಇನ್ನೊಂದು ಊರಲ್ಲಿ 3 ಜನ ಅವರೇ. ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಒಂದೇ ಕಡೆ ಮಾಡಿ ಮಕ್ಕಳಿಗೆ ಆಟ ಆಡೋದಕ್ಕೆ, ಪಾಠ ಮಾಡಲಿಕ್ಕೆ ಅವಕಾಶ, ಪಾಠ ಕೇಳಲಿಕ್ಕೆ ಅವಕಾಶ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ರೆ ಅಲ್ಲೂ ಕೂಡ ಗುಣಮಟ್ಟ ಬರ್ತದೆ. ನಮ್ಮ ಖಾಸಗಿ ಶಾಲೆಗಳಲ್ಲಂತೂ ಒಳ್ಳೆ ಗುಣಮಟ್ಟ ಇದೆ. ಅಲ್ಲೂ ಕೂಡ ಗುಣಮಟ್ಟ ತರಲಿಕ್ಕೆ ಏನು ಮಾಡಬೇಕು, ನ್ಯೂನತೆ ಸರಿಪಡಿಸಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮಾಡಬೇಕಾಗ್ತದೆ. ಅದನ್ನೇ ನಾನು ಹೇಳಿದ ಅಧಿಕಾರಿ, ನಾನು ಓಪನ್ ಆಗಿ ಹೇಳಿಲ್ಲ.
ಇವ್ರ ಕೈಲಿ ಏನದ ಪಾಪ, ಅವ್ರ ಕೈಲಿ ಏನದು DDP BO ಕೈಲಿ ಏನಾಗಲ್ಲ ಅವು. ನೋಡಿ ಇದೇನಾಗುತ್ತೆ, ಈಗ ಅವತ್ತು ಕನ್ವರ್ಷನ್ನು ರೆಸಿಡೆನ್ಷಿಯಲ್ ಝೋನಲ್ಲಿದ್ದರೂ ಕೂಡ ನೀವು ಶಾಲೆ ಮಾಡೋಕ್ಕೆ ಕೊಡ್ತಾಯಿದ್ರಿ, ಕಮರ್ಷಿಯಲ್ ಝೋನಲ್ಲಿದ್ದರೂ ಕೂಡ ಅವಕಾಶ ಕೊಡ್ತಾಯಿದ್ರಿ, ವ್ಯವಸಾಯ ಮಾಡ್ತಿದ್ರು ಕೂಡ ಕೊಡ್ತಾಯಿದ್ರಿ, ನೀವು ಕಟ್ಕೊಂಡವ್ರೆ. ಈಗ ನೀವು ಒಂದೇ ಸಲ ನೀವು ಎಲ್ಲಿದ್ದಪ್ಪ ನಿಂದು ಏನು ಪ್ಲ್ಯಾನ್ ಅಪ್ರೂವಲ್ಲು, ಎಲ್ಲಿದ್ದಪ್ಪ ನೀನು ಚೇಂಜ್ ಆಫ್ ಲ್ಯಾಂಡ್ ಯೂಸು, ಎಲ್ಲಪ್ಪ ನೀನು ಕನ್ವರ್ಷನ್ ಅಂದ್ರೆ ಎಲ್ಲಿ ಕೊಟ್ಟರು ಅವರು ಅಲ್ವಾ? ನೀವು ಅವತ್ತಿನ ಕಾನೂನನ್ನ ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಲ್ಲ. ಅವತ್ತಿನ ಕಾನೂನಿಗೆ ಅನುಗುಣವಾಗಿ ಕೊಟ್ಟಿರ್ತಾರೆ ಕಾನೂನಾತ್ಮಕ. ಯಾವುದು ಇದ್ರದ್ದು ಏನು ಫೈರ್ದು ಅನಾಗತವಾಗಿ 21 ಮೀಟರ್ವರೆಗೆ ಯಾವುದೇ ರೀತಿಯಾದಂಥ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ಅದಕ್ಕೆ ದುಡ್ಡಿಗೋಸ್ಕರ ನಾನು ಅದನ್ನೇ ಹೇಳ್ತೇನೆ. ನೋಡಿ, ಸರ್ಕಾರ 224 ಜನ ಬದಲಾವಣೆ ಆಯ್ತಾರೆ. ನಿಮ್ಗೆ ಕೇಳಿ, 224 MLAಗಳು ಚೇಂಜ್ ಆದರೆ ಹೊರತು ಇರುವಂಥ ಸಿಸ್ಟಮ್ ಅದೇ ಇರುತ್ತೆ. ಆ ಸಿಸ್ಟಮನ್ನು ನಾನು ಹೇಳೋದು ಎಲೆಕ್ಟೆಡ್ ಗೌರ್ಮೆಂಟು ಚೇಂಜ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒತ್ತಾಯ ಮಾಡ್ತೀನಿ, ಮನವಿನೂ ಮಾಡ್ತೀನಿ. ಈ ಏನು ಕಾನೂನಾತ್ಮಕ ತೊಡಕುಗಳವೆಲ್ಲ ನಿವಾರಣೆ ಮಾಡಿ ಫ್ರೀ ಝೋನ್ನ ಕ್ರಿಯೇಟ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು 5 ವರ್ಷಗಳಿಂದ ಹಂಸ ಸಂಘಟನೆ ಅಂತ ನಾವು ಹಂಸ ಸಂಘಟನೆಯನ್ನು ಆಗಿ ಎಲ್ಲ ಶಿಕ್ಷಕರಿಗೂ ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತು ನಮ್ಮ ಶಾಲೆಗಳ ಸಮಸ್ಯೆಗಳನ್ನು ಸಹಿತ MLC ಆದ ಪುಟ್ಟಣ್ಣವರಲ್ಲಿ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಲ್ಲಿ ಮನವಿ ಮಾಡ್ತಾ, ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಎಲ್ಲ ಕಮಿಷನರು ಮತ್ತೊಬ್ಬರನ್ನು ಮಾಡ್ತಾ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಂತ ಅವರಲ್ಲಿ ಬೇಡ್ಕೊಳ್ತಾ, BO DDPಗಳಲ್ಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಆದಷ್ಟು ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನು ನಿವಾರಣೆ ಆಗಿದೆ. ನಮ್ಮ ಸಂಘಟನೆ ವತಿಯಿಂದ ಹಲವಾರು ಶಿಕ್ಷಕರಿಗೆ ಅಭಿನಂದಿಸುವಂಥ ಕಾರ್ಯಕ್ಕೆ, ಉತ್ತಮ ಶಿಕ್ಷಕರಿಗೆ ಹಾಗೂ ನಮ್ಮ ತಾಲೂಕಿನಲ್ಲಿ ಈ ವರ್ಷ BO ಅವರ ಸಹಕಾರದಿಂದನೂ ಹೌದು ಒಳ್ಳೆಯ ರಿಸಲ್ಟ್ ಬಂದಿದೆ. ಮುಂದಿನ ದಿನಗಳಲ್ಲೂ ಹೆಚ್ಚಿನ ಫಲಿತಾಂಶ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೇನೆ ವರ್ಕ್ಶಾಪ್ಸ್ ಮಾಡ್ತಾ ಮತ್ತು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ಮಕ್ಕಳಿಗೆ ಪ್ರತಿ ಶಾಲೆಗೆ ಒಬ್ಬೊಬ್ಬರಂತ ಅವರಿಗೆ ಅಭಿನಂದಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿನೂ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಂದು ಶುಭ ಸಂದೇಶ ಅಂತ ಹೇಳ್ಬೋದು. ಆ ವಿದ್ಯಾರ್ಥಿನಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ಹಂಸ ಸಂಘಟನೆ ವತಿಯಿಂದ ಹೆಚ್ಚಿನ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಒಳ್ಳೆಯ ಉತ್ತೇಜನವನ್ನು ಕೊಡುವಂತಹ ಅದ್ಭುತವಾದ ಕೆಲಸವನ್ನು ಮಾಡುವುದಂತಹ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾನು ಅಧ್ಯಕ್ಷನಾಗಿ 2 ವರ್ಷ ಆದರೂ ಸಹಿತ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ನಮ್ಮ ಒಂದು ಕಮಿಟಿ ಏನಿದೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ, ಎಲ್ಲ ಆಡಳಿತ ಮಂಡಳಿಯವರು ಸಹಕಾರ ನೀಡಿದ್ದಾರೆ. ಆಮೇಲೆ ಈ ವರ್ಷ ಉತ್ತಮವಾಗಿ ಶಿಕ್ಷಕರು ತದೇಕ ಚಿತ್ತದಿಂದ ಕೂತ್ಕೊಂಡು ಕಾರ್ಯಕ್ರಮದ ಕೊನೆಯವರೆಗೂ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆಗೆ ನಮ್ಮ ಏನು ಇನ್ವಿಟೇಷನಲ್ಲಿ ಆಹ್ವಾನ ಮಾಡಿದ್ದೇವೆ ಎಲ್ಲ ಮಹನೀಯರು ಕೂಡ ಕಟ್ಟಕಡೆಯದಾಗಿ ನಿಂತ್ಕೊಂಡು ಅವರೆಲ್ಲ ಮಾತನ್ನು ತಿಳಿಸಿ ಅವರು ಅದ್ಭುತವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಮಸ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಂಸ ಅಸೋಸಿಯೇಷನ್ ಓಪನ್ ಆಗಿ 5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸ್ಕೊತಾ ಇದೆ. ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ. ಆಲ್ರೆಡಿ ನಮ್ಮ ಗೌಡ್ರ ಸಾಹೇಬರು ಹೇಳ್ತಿದ್ರು, ನಮ್ಮ ಅಧ್ಯಕ್ಷರು, ನಮ್ಮ ಅಸೋಸಿಯೇಷನ್ ಮುಖಾಂತರ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಟೀಚರ್ಸ್ನ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು, ಅದು ನಮ್ಮ ಮಕ್ಕಳಿಗೆ ಎಜುಕೇಟ್ ಮಾಡೋ ನಿಟ್ಟಿನಲ್ಲಿರ್ಬೋದು, ಹಲವಾರು ರಿಸೋರ್ಸ್ ಪರ್ಸನ್ಸ್ನ ಕರ್ಕೊಂಬಂದಿರೋದಿರ್ಬೋದು. ಇವತ್ತಿಗೆ ಅತಿ ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಇವತ್ತು ನಮ್ಮ ವೇದಿಕೆ ಮೇಲೆ ಸೇರಿಸಿರುವಂಥದ್ದಿರ್ಬೋದು. ಇವೆಲ್ಲನೂ ಕೀರ್ತಿ ನಮ್ಮ ಅಧ್ಯಕ್ಷರುಗಳಿಗೆ ಹಾಗೂ ಕಮಿಟಿಗೆ ಹಾಗೂ ಎಲ್ಲರಿಗೂ ಸೇರುತ್ತಿದ್ದು ತುಂಬ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ಅವರೆಲ್ಲ ಏನೆಲ್ಲ ಮಾತಾಡಬೇಕು ಆಲ್ರೆಡಿ ಮಾತಾಡಿರ್ತಾರೆ. ಅದ್ರ ಜೊತೆಗೆ ನಂದೊಂದು ಅಡಿಷನ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಅನಾಥರ ಸ್ಕೂಲ್ಸು ಆಲ್ರೆಡಿ ಇದೆ. ಅದ್ರ ಬಗ್ಗೆ ನಮ್ಮ DDP ಇರ್ಬೋದು, ನಮ್ಮ BO ಇರ್ಬೋದು, ಪ್ರೀ ಸ್ಕೂಲ್ಸ್ನ ಸೇರಿಸಿ ಪ್ರೀ ಸ್ಕೂಲ್ಸ್ ಎಲ್ಲನೂ ಒಂಥರ ನಾಯಿ ಕೂಡ ಥರ ಬೆಳೆದುಬಿಟ್ಟಿದೆ. ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಘಟಕಗಳಲ್ಲೂ ಹಲವಾರು ಪ್ರೀ ಸ್ಕೂಲ್ಸು ಏರ್ಪಾಟಾಗ್ಬಿಟ್ಟಿದೆ. ಅವರು ಪರ್ಮಿಷನ್ ತೊಗೊಂಡು ನಡೆಸೋದಾದ್ರೆ ಕರೆಕ್ಟಾಗಿ ಹೋಗಲಿ. ಆಮೇಲೆ ನಾಮ್ಸ್ ಪ್ರಕಾರ ಕರೆಕ್ಟಾಗಿ ನಡೆಯೋದಾಗಿರ್ಬೇಕು. ಅದು ಸುಮ್ಮನೆ ಒಂದು ಮನೆಯಲ್ಲಿ ಸುಮ್ಮನೆ ಅದೇನೋ ಒಂದು ಅವರೊಂದು ಏರ್ಪಾಟ್ ಮಾಡ್ಕೊಂಡು ಮಕ್ಕಳಿಗೆ ಸೇಫ್ಟಿ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಮಕ್ಕಿ ಮಾಡೋ ಅಂಥದ್ದು ಅದು ಸರಿ ಕಾಣಲ್ಲ.
ಯಾರು ತುಂಬ ಪ್ರೀ ಸ್ಕೂಲ್ಸು ನಾಯಕರುಗಳ ಥರ ಬೆಳೆದಿರ್ತದೆ, ಅದರ ಬಗ್ಗೆ ಕ್ರಮ ವಹಿಸ್ಬೇಕು. ಒಂದು ಆಮೇಲೆ ಅನಂತರ ಸ್ಕೂಲ್ಸ್ ನಡೀತಾ ಇರ್ತದೆ, ಪರ್ಮಿಷನ್ ಇದ್ದು ನಮ್ಮೆಲ್ಲ ಟರ್ಮಿನಾಲಜಿಸು ಇವತ್ತು ನಾವೆಲ್ಲ ದೊಡ್ಡ ಶಾಲೆಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಸೆಟ್ ಆಫ್ ಗೈಡ್ಲೈನ್ಸ್ ನಾವು ನಿಭಾಯಿಸ್ಕೊ ಬರ್ತಾ ಇದ್ದೀವಿ. ಅದೇ ರೀತಿ ಹೊಸದಾಗಿ ಶಾಲೆ ಓಪನ್ ಮಾಡೋಂಥವ್ರು ನಮ್ಮ ಟರ್ಮ್ಸ್ ಕಂಡೀಷನ್ಸ್ ಏನಿರುತ್ತೆ ಸರ್ಕಾರದ್ದು ಅದಷ್ಟು ರೀಚ್ ಔಟ್ ಮಾಡೋ ರೀತಿ, ಅದಷ್ಟು ಕರೆಕ್ಟಾಗಿ ಏರ್ಪಾಡು ಮಾಡಿ ಕೊಡೋ ರೀತಿ ವ್ಯವಸ್ಥೆ ಆಗಬೇಕು. ಇಲ್ದಿದ್ದ ಪಕ್ಷದಲ್ಲಿ ಅದ್ರ ಮೇಲೆ ನೇರವಾಗಿ ಕ್ರಮ ವಹಿಸ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ, ನನ್ನ ಹಂಸ ಸಂಘಟನೆ ಮುಖಾಂತರ ನಮ್ಮ BO ಅವರಿಗೆ ಮತ್ತು ನಮ್ಮ DDPI ಸಾಹೇಬರಿಗೆ ನಾವು ಈ ಮುಖೇನ ಮನವಿ ಮಾಡ್ಕೊತಾ ಇದ್ದೀನಿ. ಅಂತೆಯೇ ಇವತ್ತು 5ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹಲವಾರು ಸಂಖ್ಯೆಯಲ್ಲಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ವೃಂದದವರು ಬಂದಿರ್ತಾರೆ. ಆಮೇಲೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡ್ಕೊಂಡಿರ್ತಾರೆ. ಅವ್ರ ಪೋಷಕರು ಬಂದಿರ್ತಾರೆ. ಅವರೆಲ್ಲರಿಗೂ ನಮ್ಮ ಮುಖೇನ ನಮ್ಮೆಲ್ಲ ಸಂಘಟನೆ ಮುಖೇನ ಅವರಿಗೆ ಕೃತಜ್ಞತಾ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು. ಸೊ ಈಗಷ್ಟೇ ನಮ್ಮ ಅಧ್ಯಕ್ಷರಾಗ್ಬೋದು, ನಮ್ಮ ಮಿತ್ರರು, ನಮ್ಮ ಬ್ರದರ್ ಯೋಗೇಶ್ ಆಗಿರ್ಬೋದು, ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಈ ಅನ್ಆಥರೈಸ್ಡ್ ಪ್ರೀ ಸ್ಕೂಲ್ಸು ಜಾಸ್ತಿ ಆಗೋದ್ರಿಂದ ನಮ್ಮ ಖಾಸಗಿ ಶಾಲೆಗಳಿಗೆ ನಾವೇನು ಪರ್ಮಿಷನ್ ತೊಗೊಂಡು ಇಷ್ಟೆಲ್ಲ ಬಂಡವಾಳ ಹಾಕಿ ಮಾಡ್ತಾ ಇರ್ತೀವಿ. ಈ ಅಡ್ಮಿಷನ್ಸು LKG UKG ಬಂದಿಲ್ಲ ಅಂತ ಹೇಳಿದ್ರೆ ಶಾಲೆ ನಡೆಸೋದೇ ಕಷ್ಟ ಆಗಿಬಿಡುತ್ತೆ. ಟೀಚರ್ ಸ್ಯಾಲ್ರೀಸ್ ಆಗ್ಬೋದು, ಇವೆಲ್ಲ ಜಾಸ್ತಿ ಕಷ್ಟ ಆಗುತ್ತೆ. ಇದ್ರ ಮುಖಾಂತರ BO ಆಗ್ಬೋದು, ಕಮಿಷನರ್ ಆಗ್ಬೋದು, ಈ ಅನ್ಆಥರೈಸ್ಡ್ ಪ್ರೀ ಸ್ಕೂಲ್ಸು ಪರ್ಮಿಷನ್ಸ್ ತೊಗೊಂಡು ನಡೆಸೋದ್ರೆ ನಮಗೂ ಏನು ಅಭ್ಯಂತರ ಇಲ್ಲ. ಅನ್ಆಥರೈಸ್ ಪ್ರೀ ಸ್ಕೂಲ್ಸು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಬೇಕು. ಹಾಗೆ ಎಷ್ಟೋ ಪೋಷಕರು ಅಷ್ಟೇ ತಮ್ಮ ಮಕ್ಕಳನ್ನ ಶಾಲೆಗಳು ಕಳಿಸ್ತಾ ಇದ್ದೀರಾ. ತಾವು ಅಷ್ಟೇ ಮನೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡ್ರೆ ಇನ್ನೂ ರಿಸಲ್ಟ್ಸ್ ನಾವು ಹೆಚ್ಚಿಗೆ ಕೊಡ್ಬೋದು. ಕೆಲವು ಪೋಷಕರು ಶಾಲೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಅವರು ವಿನಮ್ರತೆ ರೂಪದಲ್ಲಿ ಬಂದು ಬಗೆಹರಿಸ್ಕೊಂಡ್ರೆ ನಮಗೂ ಖಾಸಗಿ ಶಾಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ. ಈ ಮುಖಾಂತರ ನಮ್ಮ ಹಂಸ ಸಂಘಟನೆಯಿಂದ ಎಲ್ಲ ಪೋಷಕರಿಗೂ ಬೇಡುವುದೇನೆಂದರೆ ತಮ್ಮ ಒಂದು ನುಡಿ, ತಮ್ಮ ಒಂದು ಬಿಹೇವಿಯರು ಸೌಮ್ಯ ಸ್ವಭಾವದಿಂದ ನಡೆಸ್ಕೊಂಡ್ರೆ ನಮಗೂ ಶಾಲೆಗಳಿಗೆ ತುಂಬ ಸಂತೋಷ ಆಗುತ್ತೆ. ಈ ದಿನ ನಮ್ಮ ಹಂಸ ಸಂಘಟನೆಯ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಇರುವಂತಹ SLCಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದಂಥ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿ ಶಾಲೆಯಲ್ಲಿರುವಂಥ ಒಂದು ಉತ್ತಮ ಶಿಕ್ಷಕರನ್ನು ಆ ಶಾಲೆಗಳವರೇ ಒಂದು ಆಯ್ಕೆ ಮಾಡಿ ಕಳಿಸಿದ್ರು. ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿದಂಥ ನಮ್ಮ ಎಲ್ಲ ಅತಿಥಿಗಳು ಸಹ ನಮ್ಮ ಸಮಸ್ಯೆಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಈ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಸಹ ನಮಗೆ ಕೊಟ್ಟಿರ್ತಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರವರೆಗೂ ಆಮೇಲೆ ಎಲ್ಲ ಶಾಲೆಯ ಆಡಳಿತ ಮಂಡಳಿಗಳವರೆಗೂ ಧನ್ಯವಾದಗಳನ್ನು ತಲುಪಿಸ್ತೇನೆ. ಜೈ ಹಿಂದ್. ತಾಲೂಕಿನಲ್ಲಿ ಹಂಸ ಸಂಘಟನೆ ಸ್ಥಾಪನೆಯಾಗಿ 5 ವರ್ಷ ಆಯಿತು. 5 ವರ್ಷದ ಅಂಗವಾಗಿ ಇವತ್ತು ನಾವೇನು ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಉತ್ತಮ ಶಿಕ್ಷಕರ ಪ್ರಶಸ್ತಿ ಮತ್ತು ಗಣ್ಯರಿಂದ ಏನೇ ಒಂದು ಕರೆದುಬಿಟ್ಟು ಒಂದು ಒಳ್ಳೆಯ ಹಿತವಚನ ಕೊಡೋದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅತ್ಯಂತ ಯಶಸ್ವಿ ಆಗಿದೆ. ಎಲ್ರಿಗೂ ನಮ್ಮ ಹಂಸ ಸಂಘಟನೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಂಘಟನೆ ಏನು 5 ವರ್ಷದಿಂದ ಹಿಂದೆ ಸ್ಟಾರ್ಟ್ ಆಯಿತು, ಇವತ್ತು ತುಂಬ ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಮಕ್ಕಳಿಗೆ ನುರಿತ ಶಿಕ್ಷಕರನ್ನು ಕರೆಸಿಬಿಟ್ಟು ನಾವು ವಿಷಯವಾರು ಬೋಧನೆಗಳನ್ನು 10th ಮಕ್ಕಳಿಗೆ ಸಬ್ಜೆಕ್ಟ್ ಟೀಚರ್ಸಿಂದ ಕೊಡಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಪ್ರೈವೇಟ್ ಶಾಲೆಯಲ್ಲಿ ಒಂದು ಉತ್ತಮ ರಿಸಲ್ಟ್ಸ್ ಬರ್ತಾಯಿದೆ. ಅದ್ರ ಜೊತೆಗೆ ಏನು ನಮ್ಮ ಕುಂದುಕೊರತೆಗಳಿರ್ತವೋ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದೀವಿ. ಅದರಿಂದ ನಮಗೂ ಸಹ ಯಶಸ್ವಿ ದೊರೆತಿದೆ. ಮತ್ತು ಅದೇ ರೀತಿ ಏನು ನಾವು ಸುಮಾರು ಒಂದು 65 ಸ್ಕೂಲ್ಗಳು ಹೆಚ್ಚು ಇದ್ದೀವಿ. ಎಲ್ಲ ಒಂದೇ ಒಂದು ಅಣ್ಣ ತಮ್ಮಳನ್ನ ರೀತಿ ಭಾವನೆಯಲ್ಲಿ ನಾವು ಒಟ್ಟಿಗೆ ಹೋಗೋದ್ರಿಂದ ಇಷ್ಟೊಂದು ಯಶಸ್ಸು ಸಿಕ್ಕಿದೆ. ಮುಂದೆನೂ ಸಹ ನಾವು ಇದೇ ರೀತಿ ಬೆಳ್ಕೊಂಡೋಗಿ ಈ ಸಂಘಟನೆಯನ್ನು ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಮುಂದೆ ಬರೋ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಸಂಘಟನೆ ಮಾಡಿ ಸಂಘದ ಯಶಸ್ವಿಯಲ್ಲಿ ನಾವು ತೊಡಗ್ತೀವಿ. ಎಲ್ರಿಗೂ ಸಹ ಈ ದಿನದ ನಾನು ಒಳ್ಳೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ 5ನೇ ವಾರ್ಷಿಕ ಉತ್ಸವ ನಮ್ಮ ಹಂಸ ಸಂಘದ ಪರವಾಗಿ ನಾನು ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಸಹೋದ್ಯೋಗಿ ಅಂತ ರವೀಂದ್ರ ಅವರು ಎಲ್ಲ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ದಿನದ ಅತಿಥಿಗಳಾದಂಥ ನಮ್ಮ ಸ್ವಾಮೀಜಿಯವರಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಆದರೆ ರಾಮೋಜಿ ಗೌಡರಾಗ್ಬೋದು, ಪುಟ್ಟಣ್ಣವರಾಗ್ಬೋದು, ಶಶಿಕುಮಾರ್ ಅವರು ಕೂಡ ಒಂದು ಉತ್ತಮ ಸಂದೇಶವನ್ನು ನಮ್ಮ ಶಿಕ್ಷಕರಿಗೆ ನೀಡಿದ್ದಾರೆ. ಮಾಧ್ಯಮದವ್ರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಲುಪಿಸ್ತೇನೆ.
ಈ ಒಂದು ಹಂಸ ಸಂಸ್ಥೆ ಮುಂದೆ ಇನ್ನೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ನಮ್ಮ ಆನೇಕಲ್ ಭಾಗದ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯಾಗಿ ತಗೊಂಡೋಗ್ಬೇಕು ಅಂತ ನಾನು ಆಶಿಸ್ತೇನೆ. ನಮಸ್ಕಾರಗಳು. ಸರ್, ಹಂಸ ಒಂದು ಸಂಘಟನೆ ನಾವು 5 ವರ್ಷದಿಂದ ಅನೇಕ ಒಂದು ಯೋಜನೆಗಳನ್ನು ಮಾಡಿಕೊಂಡು ಪ್ರತಿ ವರ್ಷವೂ 10ನೇ ತರಗತಿಯಲ್ಲಿ ಯಾರು ಹೆಚ್ಚು ಅಂಕ ಗಳಿಸ್ತಾರೋ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ಹಾಗೂ ಪ್ರತಿ ಶಾಲೆಯ ಶಿಕ್ಷಕರನ್ನು ನಾವು ಉತ್ತಮ ಶಿಕ್ಷಕರಂತ ಗೌರವಿಸ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಒಂದು ಸಂಘಟನೆಯಿಂದ ಯಾವುದೇ ಶಾಲೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆಗಳಾದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕ್ರೀಡೆಗಳಾಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಅಥವಾ ಅವರಿಗೆ ಬೇಕಾದಂತಹ ಈಗ ಆಡಿಟರ್ ಕರೆಸಿ ಆಡಿಟರ್ ಮುಖಾಂತರ ಎಲ್ಲ ಮ್ಯಾನೇಜ್ಮೆಂಟ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿ ನಮ್ಮ ಸಂಘಟನೆಯ ಮೂಲಕ ಏನು ಬೇಕಾಗಿದೆಯೋ ಅಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಒಂದು ಸಹಕಾರವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ರಿಗೂ ಈ ವೇದಿಕೆಯಲ್ಲಿ ಇವತ್ತು ಹಂಚ್ಕೊಂಡಂಥ ಎಲ್ಲ ಒಂದು ಗಣ್ಯರಿಗೂ ಸಹ ನಮಸ್ಕಾರವನ್ನು ತಿಳಿಸ್ತಾ, ಎಲ್ಲ ಪತ್ರಕರ್ತರು ನಿಮ್ಮೆಲ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹಂಸ ಸಂಘದ ವತಿಯಿಂದ ನಾವೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಮೇಯ್ನ್ ಉದ್ದೇಶ ಎಲ್ಲ ಗೌರ್ಮೆಂಟ್ ಶಾಲೆಗೆ ಸ್ಟೇಜ್ ಸಿಗುತ್ತೆ. ಎಲ್ಲ ಗೌರ್ಮೆಂಟ್ ಶಾಲೆ ಶಿಕ್ಷಕರಿಗೆ ಆ ಸ್ಟೇಜನ್ನು ಸಿಗುತ್ತೆ. ಆದರೆ ನಮ್ಮ ಪ್ರೈವೇಟ್ ಶಾಲೆ ಶಿಕ್ಷಕರಿಗೆ ಯಾವುದೇ ಸ್ಟೇಜನ್ನು ಅಳವಡಿಸ್ಕೊಡೋದಿಲ್ಲ. ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅಳವಡಿಸ್ಕೊಡೋದಿಲ್ಲ. ಅದರಿಂದ ನಮ್ಮ ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ ಶಾಲೆಗಳ ಕಡೆಯಿಂದ ನಾವು ಒಂದು ಸ್ಟೇಜು, ಒಂದು ಬೆಸ್ಟ್ ಟೀಚರನ್ನು ಅವ್ರಿಗೆ ಒಂದು ಅವಾರ್ಡನ್ನು ಕೊಟ್ಟು, ಮತ್ತು ನಮ್ಮ ಪ್ರೈವೇಟ್ ಶಾಲೆ ಮಕ್ಕಳುಗಳೇ ಬೆಸ್ಟ್ ಟಾಪರ್ಸ್ ಯಾರಿದ್ದಾರೆ, 10ನೇ ತರಗತಿ ಟಾಪರ್ಸ್ ಯಾರಿದ್ದಾರೆ ಅವ್ರಿಗೊಂದು ಅವಾರ್ಡ್ ಕೊಡುವಂಥ ಒಂದು ಸ್ಟೇಜನ್ನು ನಾವು ರೂಪಿಸ್ಕೊಟ್ಟಿದ್ದೀವಿ. ಈ ದಿನ ತುಂಬ ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಬಂತು.